ಶೃಂಗೇರಿ ಕ್ಷೇತ್ರ ವಿಚಾರ ಬಗ್ಗೆ ಜೀವರಾಜ್ ಅವರಿಗೆ ಈಗ ಚುನಾವಣಾ ಆಯೋಗ ಗೆದ್ದಿದೆ ಅಂತ ಕೊಟ್ಟಿದೆ. ಬಟ್ ಸ್ಪೀಕರ್ ಅವರು ಪ್ರಮಾಣ ವಚನ ಬೋಧಿಸ್ತಾ ಇಲ್ಲ ಅಂತ ರಾಜ್ಯಪಾಲರಿಗೆ ಬಿಜೆಪಿ ಅವರು ದೂರು ಕೊಟ್ಟಿದ್ದಾರೆ ಸರ್. ಸೊ ನಿನ್ನೆ ಸಿಎಂ ಸುದ್ದಿಗೋಷ್ಠಿ ಮಾಡಿ ವೋಟ್ ಡಕಾಯಿತಿನ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲ, ವೋಟ್ನಲ್ಲಿ ಮ್ಯಾನಿಪ್ಯುಲೇಷನ್ ಆಗಿರೋದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಅದು ಕೇಸ್ ತೊಗೊಂಡು FIR ರಿಜಿಸ್ಟರ್ ಮಾಡಿದ್ದೇವೆ. ಆ FIRಗೂ ಕೂಡ ನಿನ್ನೆ ಕೋರ್ಟಲ್ಲಿ ಸ್ಟೇ ಕೊಟ್ಟಿದ್ದಾರೆ. 2 ದಿವಸದ ನಂತರ ಮತ್ತೆ ಅದು ಟೈಮ್ ಕೊಟ್ಟಿದ್ದಾರೆ. ಕೋರ್ಟಲ್ಲಿ ಬರುತ್ತೆ. ಏನು ತೀರ್ಮಾನ ಆಗುತ್ತೆ ಅಂತ ನೋಡಿದ್ವಿ. ಅದ್ರ ಮೇಲೆ ನಾವು ತೀರ್ಮಾನ ಮಾಡ್ತೀವಿ ಯಾವುದು FIR ಬಗ್ಗೆ. ಆದರೆ ಎಲೆಕ್ಷನ್ ಕಮಿಷನ್ನವರು ಈಗಾಗಲೇ ಡಿಕ್ಲೇರ್ ಮಾಡಿ ಸರ್ಟಿಫಿಕೇಟು ಕೂಡ ಕೊಟ್ಬಿಟ್ಟಿದ್ದಾರೆ. ಆದ್ದರಿಂದ ಅದ್ರ ಬಗ್ಗೆ ಮತ್ತೆ ರಾಜೀವ್ ಗೌಡರು ಕೋರ್ಟಿಗೆ ಹೋಗ್ತಾರಾ ಏನೋ ಅದನ್ನು ನೋಡಬೇಕು. ಚುನಾವಣಾಧಿಕಾರಿಗಳು ಕಂಪ್ಲೇಂಟ್ ಕೊಡದೇನೆ ಜೀವರಾಜ್ ಮೇಲೆ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಮೇಲೆ ಪೊಲೀಸ್ ತನಿಖೆ ಏನಾದರೂ ಆಗುತ್ತಾ ಸರ್? ಅಲ್ಲ, ಅದನ್ನೇ ತೊಗೊಂಡಿದ್ದೀವಲ್ಲ, FIR ಅದನ್ನೇ ತೊಗೊಂಡಿದ್ದೀವಿ. ಕಂಪ್ಲೇಂಟ್ ಅಫಿಷಿಯಲ್ಸ್ ಕೊಟ್ಟಿಲ್ಲ. ಅವರು ರಾಜಗೌಡರು ಮತ್ತು ಅವ್ರ ಕಡೆ ಮುಖಂಡರುಗಳು ಕೊಟ್ಟಿರೋಂಥ ಕಂಪ್ಲೇಂಟು ಅದನ್ನು ರಿಜಿಸ್ಟರ್ ಮಾಡಿದ್ದಾರೆ. ಅವಲಿ ಅವಕಾಶ ಏನು, ಯಾರು ಕಂಪ್ಲೇಂಟ್ ಕೊಟ್ಟರೆ ತೊಗೊಳ್ತಾರೆ. ನಿನ್ನೆ ಸಿಎಂ ಹೇಳಿದ್ದಾರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಆಗಿದೆ, ಹಾಗಾಗಿ ನಾವು ಯೂಸ್ ಮಾಡ್ತಾ ಇದ್ವಿ ಅಂತ ಹೇಳಿ. ನೇರವಾಗಿ ಎಲೆಕ್ಷನ್ ಕಮಿಷನ್ ಮೊರೆ ಹೋಗ್ಬೋದಿತ್ತಲ್ವಾ ಅನ್ನುವಂಥ ಪ್ರಶ್ನೆ. ಅಲ್ಲಲ್ಲ, ಇದೇ ಬೇರೆ ಅದೇ ಬೇರೆ. ಇದು ಪ್ರೈವೇಟ್ ಕಂಪ್ಲೇಂಟ್. ಇದು ಪೊಲೀಸಿಗೆ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟು ಪೊಲೀಸ್ ಇಲಾಖೆಗೆ ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟ ಎನಿ ಕಂಪ್ಲೇಂಟ್ ಕ್ಯಾನ್ ಬಿ ಹಾನರ್ಡ್. ಅದರದ್ದೇನಿಲ್ಲ. ಎಲೆಕ್ಷನ್ ಕಮಿಷನ್ದು ಅವರು ಮಾಡಿರ್ತಕ್ಕಂಥ ಪ್ರೊಸೀಜರಲ್ಲಿ ಇದ್ರ ಬಗ್ಗೆ ಅದನ್ನು ಇದೇ ಬೇರೆ. ಶೃಂಗೇರಿ ಕ್ಷೇತ್ರ ವಿಚಾರ ಬಗ್ಗೆ ಜೀವರಾಜ್ ಅವರಿಗೆ ಈಗ ಚುನಾವಣಾ ಆಯೋಗ ಗೆದ್ದಿದೆ ಅಂತ ಕೊಟ್ಟಿದೆ. ಬಟ್ ಸ್ಪೀಕರ್ ಅವರು ಪ್ರಮಾಣ ವಚನ ಬೋಧಿಸ್ತಾ ಇಲ್ಲ ಅಂತ ರಾಜ್ಯಪಾಲರಿಗೆ ಬಿಜೆಪಿ ಅವರು ದೂರು ಕೊಟ್ಟಿದ್ದಾರೆ ಸರ್. ಸೊ ನಿನ್ನೆ ಸಿಎಂ ಸುದ್ದಿಗೋಷ್ಠಿ ಮಾಡಿ ವೋಟ್ ಡಕಾಯಿತಿನ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲ, ವೋಟ್ನಲ್ಲಿ ಮ್ಯಾನಿಪ್ಯುಲೇಷನ್ ಆಗಿರೋದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಅದು ಕೇಸ್ ತೊಗೊಂಡು FIR ರಿಜಿಸ್ಟರ್ ಮಾಡಿದ್ದೇವೆ. ಆ FIRಗೂ ಕೂಡ ನಿನ್ನೆ ಕೋರ್ಟಲ್ಲಿ ಸ್ಟೇ ಕೊಟ್ಟಿದ್ದಾರೆ. 2 ದಿವಸದ ನಂತರ ಮತ್ತೆ ಅದು ಟೈಮ್ ಕೊಟ್ಟಿದ್ದಾರೆ. ಕೋರ್ಟಲ್ಲಿ ಬರುತ್ತೆ. ಏನು ತೀರ್ಮಾನ ಆಗುತ್ತೆ ಅಂತ ನೋಡಿದ್ವಿ. ಅದ್ರ ಮೇಲೆ ನಾವು ತೀರ್ಮಾನ ಮಾಡ್ತೀವಿ ಯಾವುದು FIR ಬಗ್ಗೆ. ಆದರೆ ಎಲೆಕ್ಷನ್ ಕಮಿಷನ್ನವರು ಈಗಾಗಲೇ ಡಿಕ್ಲೇರ್ ಮಾಡಿ ಸರ್ಟಿಫಿಕೇಟು ಕೂಡ ಕೊಟ್ಬಿಟ್ಟಿದ್ದಾರೆ. ಆದ್ದರಿಂದ ಅದ್ರ ಬಗ್ಗೆ ಮತ್ತೆ ರಾಜೀವ್ ಗೌಡರು ಕೋರ್ಟಿಗೆ ಹೋಗ್ತಾರಾ ಏನೋ ಅದನ್ನು ನೋಡಬೇಕು. ಚುನಾವಣಾಧಿಕಾರಿಗಳು ಕಂಪ್ಲೇಂಟ್ ಕೊಡದೇನೆ ಜೀವರಾಜ್ ಮೇಲೆ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಮೇಲೆ ಪೊಲೀಸ್ ತನಿಖೆ ಏನಾದರೂ ಆಗುತ್ತಾ ಸರ್? ಅಲ್ಲ, ಅದನ್ನೇ ತೊಗೊಂಡಿದ್ದೀವಲ್ಲ, FIR ಅದನ್ನೇ ತೊಗೊಂಡಿದ್ದೀವಿ. ಕಂಪ್ಲೇಂಟ್ ಅಫಿಷಿಯಲ್ಸ್ ಕೊಟ್ಟಿಲ್ಲ. ಅವರು ರಾಜಗೌಡರು ಮತ್ತು ಅವ್ರ ಕಡೆ ಮುಖಂಡರುಗಳು ಕೊಟ್ಟಿರೋಂಥ ಕಂಪ್ಲೇಂಟು ಅದನ್ನು ರಿಜಿಸ್ಟರ್ ಮಾಡಿದ್ದಾರೆ. ಅವಲಿ ಅವಕಾಶ ಏನು, ಯಾರು ಕಂಪ್ಲೇಂಟ್ ಕೊಟ್ಟರೆ ತೊಗೊಳ್ತಾರೆ. ನಿನ್ನೆ ಸಿಎಂ ಹೇಳಿದ್ದಾರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಆಗಿದೆ, ಹಾಗಾಗಿ ನಾವು ಯೂಸ್ ಮಾಡ್ತಾ ಇದ್ವಿ ಅಂತ ಹೇಳಿ. ನೇರವಾಗಿ ಎಲೆಕ್ಷನ್ ಕಮಿಷನ್ ಮೊರೆ ಹೋಗ್ಬೋದಿತ್ತಲ್ವಾ ಅನ್ನುವಂಥ ಪ್ರಶ್ನೆ. ಅಲ್ಲಲ್ಲ, ಇದೇ ಬೇರೆ ಅದೇ ಬೇರೆ. ಇದು ಪ್ರೈವೇಟ್ ಕಂಪ್ಲೇಂಟ್. ಇದು ಪೊಲೀಸಿಗೆ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟು ಪೊಲೀಸ್ ಇಲಾಖೆಗೆ ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟ ಎನಿ ಕಂಪ್ಲೇಂಟ್ ಕ್ಯಾನ್ ಬಿ ಹಾನರ್ಡ್. ಅದರದ್ದೇನಿಲ್ಲ. ಎಲೆಕ್ಷನ್ ಕಮಿಷನ್ದು ಅವರು ಮಾಡಿರ್ತಕ್ಕಂಥ ಪ್ರೊಸೀಜರಲ್ಲಿ ಇದ್ರ ಬಗ್ಗೆ ಅದನ್ನು ಇದೇ ಬೇರೆ.